ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಹಾಸ್ಟೆಲ್ ಅವಾಂತರ. ವಿದ್ಯಾ ದೇಗುಲದಲ್ಲಿ ವಿದ್ಯೆಗೆ ಬೆಲೆಯೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂದರೆ 2ನೇ ವರ್ಷದ ಸ್ನಾತಕೋತ್ತರ ಮಾಡುವವರಿಗೆ ಬೆಂಗಳೂರು ವಿವಿ ಒಂದು ಶಾಕ್ ಕೊಟ್ಟಿದೆ. ತಕ್ಷಣವೇ ನೀವಿರತಕ್ಕಂಥ PGಯನ್ನು ವೆಕೇಟ್ ಮಾಡಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ. ಪೇಯಿಂಗ್ ಗೆಸ್ಟ್ನಲ್ಲಿ ಇಲ್ಲಿ ಜಾಗ ಇಲ್ಲ, ತಕ್ಷಣವೇ ವೆಕೇಟ್ ಮಾಡಿ, ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಟಾರ್ಚರ್ ಕೊಡ್ತಾ ಇದ್ದಾರೆ. ಸೊ ತಮಗಾದ ಅನ್ಯಾಯದ ವಿರುದ್ಧ ವಿದ್ಯಾರ್ಥಿನಿಯರು ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇಷ್ಟಕ್ಕೂ ವಿವಿ ಈ ತೀರ್ಮಾನಕ್ಕೆ ಬರೋದಕ್ಕೆ ಕಾರಣ ಏನು ನೋಡೋಣ ಬನ್ನಿ. ಬೆಂಗಳೂರು ವಿವಿಯಲ್ಲಿ ಹಾಸ್ಟೆಲ್ ಅವಾಂತರ. ವಿದ್ಯಾದೇಗುಲದಲ್ಲಿ ವಿದ್ಯೆಗಿಲ್ವಾ? ಕವಡೆ ಕಾಸಿನ ಕಿಮ್ಮತ್ತು. ಡಬಲ್ PG ಮಾಡೋರಿಗಿಲ್ವಂತೆ ಹಾಸ್ಟೆಲ್ ಸೌಲಭ್ಯ. ಕಳೆದ ಕೆಲ ದಿನಗಳ ಹಿಂದೆ ಬೆಂಗಳೂರು ವಿಶ್ವವಿದ್ಯಾಲಯದ PG ಹಾಸ್ಟೆಲ್ನಲ್ಲಿ ಊಟದಲ್ಲಿ ಹುಳಗಳು ಪತ್ತೆಯಾಗಿತ್ತು. ಇದರಿಂದ ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ಮಾಡಿದರು. ಇದೀಗ ಹಾಸ್ಟೆಲ್ಗಾಗಿ ಪ್ರೊಟೆಸ್ಟ್ ಮಾಡುವಂಗಾಗಿದೆ. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ 2ನೇ ಸ್ನಾತಕೋತ್ತರ ಕೋರ್ಸ್ ಮಾಡೋರಿಗೆ ವಿವಿ ಶಾಕ್ ಕೊಟ್ಟಿದೆ. ತಕ್ಷಣ PG ವೆಕೇಟ್ ಮಾಡುವಂತೆ ಒತ್ತಾಯಿಸಿದ್ದಾರೆ. ಪೇಯಿಂಗ್ ಗೆಸ್ಟ್ನಲ್ಲಿ ಜಾಗ ಇಲ್ಲ, ಹೊರಡಿ ಅಂತ ವಿದ್ಯಾರ್ಥಿಗಳಿಗೆ ಟಾರ್ಚರ್ ಕೊಡ್ತಿದ್ದಾರಂತೆ. ಡಬಲ್ PG ಮಾಡ್ತಾ ಇದ್ದೀರಾ? ಸಿಂಗಲ್ PG ಮಾಡೋರಿಗೆ ಇಲ್ಲಿ ಹಾಸ್ಟೆಲ್ ಸಿಗ್ತಾ ಇಲ್ಲ, ನಿಮ್ಗೆ ಹೆಂಗ್ ಹಾಸ್ಟೆಲ್ ಕೊಡೋದು ಅಂತ ವಿವಿ ಪ್ರಶ್ನಿಸ್ತಾ ಇದೆ ಅಂತ ವಿದ್ಯಾರ್ಥಿನಿ ಆರೋಪಿಸಿದ್ದಾಳೆ. ಇನ್ನು ತಮಗಾದ ಅನ್ಯಾಯದ ಬಗ್ಗೆ ವಿದ್ಯಾರ್ಥಿನಿ ಏಕಾಂಗಿ ಹೋರಾಟಕ್ಕಿಳಿದಿದ್ದು, ಓದೋಕೆ ಅವಕಾಶ ಕೊಡಿ, PGಲಿರೋಕೆ ಅವಕಾಶ ಕೊಡಿ ಅಂತ ಮನವಿ ಮಾಡಿದ್ದಾಳೆ. ಇಲ್ಲಿ ಫಸ್ಟ್ PG ಅವರಿಗೆ ಇರುವಂಥದ್ದು ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಅಂತ ಹೇಳ್ತಿದ್ದಾರೆ. ಆದರೆ ಫಸ್ಟ್ ಇಲ್ಲಿ ಪೇಯಿಂಗ್ ಹಾಸ್ಟೆಲ್ ಇರುವಂಥದ್ದು 250 ಜನಕ್ಕೆ ಅಂತ, ಆದರೆ ಇಲ್ಲಿ 550 ಜನನ ಸೇರಿಸಿದ್ದಾರೆ. ಅವ್ರಿಗೂ ಕೂಡ ಒಳ್ಳೆ ಸೌಲಭ್ಯ ಕೊಡ್ತಾ ಇಲ್ಲ. ಫಸ್ಟ್ PG ಅವ್ರಿಗೆ ಅಂತಂದ್ರೆ ಅವ್ರಿಗಾದ್ರೂ ಒಳ್ಳೆ ಸೌಲಭ್ಯ ಕೊಡ್ಬೇಕಲ್ವಾ? ಮತ್ತೆ ಇಲ್ಲಿ PhD ಹಾಸ್ಟೆಲ್ ಕೂಡ ಇಲ್ಲ, ಅವರನ್ನು ಕೂಡ PG ಅವ್ರ ಜೊತೆ ಹಾಕ್ತಿದ್ದಾರೆ. ಮತ್ತೆ ಅವ್ರಿಗೂ ಕೂಡ ಓದ್ಕೊಳಕ್ ಆಗ್ತಾ ಇಲ್ಲ. ಇಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ಇರಬೇಕಾದ್ರೆ ಇದೇನು ಈ ವರ್ಷ ಬಂದಿರುವಂತ ಸಮಸ್ಯೆ ಅಲ್ಲ. 4-5 ವರ್ಷದಿಂದ ಇದೇ ರೀತಿ ಎಲ್ಲಾ ವಿದ್ಯಾರ್ಥಿಗಳು ಹೋಗಿ ಕೇಳಿದ್ದಾರೆ, ಅದಕ್ಕೆ ಪರಿಹಾರವನ್ನ ಕೊಟ್ಟಿಲ್ಲ. ಅವರು ಏನ್ ಹೇಳ್ತಿದ್ದಾರೆ, ನೀವು ಇಲ್ಲ ಕೊಡೋದಿಲ್ಲ, ಏನಾನ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತಿದ್ದಾರೆ. ಗ್ರಾಮೀಣದಿಂದ ಬಂದಿರುವಂತಹ ನಾವು ವಿದ್ಯಾರ್ಥಿಗಳು ನಾವು ಎಲ್ಲಿ ಹೋಗ್ಬೇಕು? ಈ ಬಗ್ಗೆ ಪ್ರತಿಕ್ರಿಯಿಸಿರುವ ವಿವಿಯ ರಿಜಿಸ್ಟರ್, ಮೊದಲ ವರ್ಷದ ವಿದ್ಯಾರ್ಥಿಗಳಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತೀವಿ, 2ನೇ ಆದ್ಯತೆಯಲ್ಲಿ ಡಬಲ್ PG ಮಾಡೋರಿಗೆ ಕೊಡ್ತೀವಿ ಅಂದ್ರು. ನಮ್ಮಲ್ಲಿ ನಾವು ಫಸ್ಟ್ ಪ್ರಿಫರೆನ್ಸ್ ಆಗಿ ಫಸ್ಟ್ ಇಯರ್ PG ಮಾಡುವ ಎಲ್ಲ ಹುಡುಗರುಗಳಿಗೆ ಹಾಸ್ಟೆಲ್ ಕೊಡ್ತಾ ಇದ್ದೀವಿ. ಹಾಸ್ಟೆಲ್ ಅಲ್ಲಿ ಲಿಮಿಟೆಡ್ ಫೆಸಿಲಿಟೀಸ್ ಇರೋದು. ಸೆಕೆಂಡ್ PG ಮಾಡ್ತಾ ಇರುವಂತವರಿಗೆ ಫಸ್ಟ್ PG ಅವರಿಗೆ ಕೊಟ್ಟು ಅದರ ಮೇಲೆ ಉಳಿದ ಜಾಗವನ್ನು ಅವರಿಗೆ ಖಂಡಿತವಾಗಿ ಕೊಡಬಹುದು. 2ನೇ PG, 3ನೇ PG, 4ನೇ PG ಮಾಡಿದ್ರೆ ಅವ್ರ ಹತ್ರ ಮಲ್ಟಿಪಲ್ ಡಿಗ್ರಿ ಇರುತ್ತೆ. ಮಲ್ಟಿಪಲ್ ಡಿಗ್ರೀಸನ್ನು ಯಾವ ಟೈಮಲ್ಲಿ ಕೂಡ ಮಾಡ್ಕೋಬಹುದು. ಆದರೆ ಮಲ್ಟಿಪಲ್ ಡಿಗ್ರೀಸ್ ಇದ್ರೂ ಕೂಡ ಅವರಿಗೆ ಅವಕಾಶಗಳು ಏಜ್ ಆಗ್ತಾ ಇದ್ದಂಗೆ ಕಡಿಮೆ ಆಗ್ತಾನೆ ಬರುತ್ತೆ. ಸೊ ಅದು ಮಲ್ಟಿಪಲ್ PG ಮಾಡುವಂಥದ್ದು ಅವರವರ ವೈಯಕ್ತಿಕ ವಿಷಯ. ಒಟ್ನಲ್ಲಿ ಬೆಂಗಳೂರು ವಿವಿಯ ಹಾಸ್ಟೆಲ್ ಸಮಸ್ಯೆ ಉತ್ತಮ ಶಿಕ್ಷಣ ಪಡೆದು ಒಳ್ಳೆ ಕೆಲಸ ತಗೊಳ್ಳೋಣ ಅನ್ನೋ ವಿದ್ಯಾರ್ಥಿಗಳ ಕನಸಿಗೆ ಭಗ್ನ ತರ್ತಾ ಇದೆ. ವಿಶ್ವವಿದ್ಯಾಲಯದವರು ಹೆಚ್ಚಿನ ಬೆಡ್ ಸೌಲಭ್ಯದ ಜೊತೆಗೆ ಹಾಸ್ಟೆಲ್ಗಳ ಸಂಖ್ಯೆ ಹೆಚ್ಚು ಮಾಡಿದ್ರೆ ಎಲ್ಲ ಪರಿಹಾರ ಸಿಗುತ್ತೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ TV, ಬೆಂಗಳೂರು.